ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ನೈಟ್ 12:30 ಆಗಿದೆ. ಆಫ್ಟರ್ ಮ್ಯಾರೇಜ್ ನಾವು ಫಸ್ಟ್ ಟೈಮ್ ನೈಟ್ ರೈಡ್ ಹೋಗೋದಿಕ್ಕೆ ರೆಡಿ ಆಗ್ತಾ ಇದೀವಿ ಇಬ್ರು. ನಾವಿವಾಗ ಹೊರಗಡೆ ಹೋಗೋದಿಕ್ಕೆ ಹೇರ್ ಕೇರು ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಾ ಇದೀವಿ ಹೊರಗಡೆ ಹೋಗೋದಿಕ್ಕೆ. ಜಾಕೆಟ್ ಹಾಕೊಂಡು ಫುಲ್ ರೆಡಿ. ಇವಾಗ ಫೈನಲ್ ಔಟ್ಪುಟ್ ಹೇಗಿದೆ ನೋಡಿ ನಮ್ಮ ಔಟ್ಫಿಟ್. ಚಳಿ ಅಂತ ಕಿವಿಗೆ ಹತ್ತಿ ಇಟ್ಕೊಂಡು ಇವಾಗ ಪೆಟ್ರೋಲ್ ಬಂಕ್ ರೀಚ್ ಆಗಿ ಫುಲ್ ಟ್ಯಾಂಕ್ ಮಾಡ್ಕೊಂಡು ಗಾಡಿಗೆ ನಾನು ರಾಧೆ ರೈಡ್ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿಂದ. ಟೈಮ್ ಈಗ 1:54. ನಾವಿವಾಗ ಕಾಫಿ ಬ್ರೇಕ್ಗೆ ಅಂತ ಏರ್ಪೋರ್ಟ್ ಹತ್ರ ಸ್ಟಾಪ್ ಮಾಡಿದೀವಿ. ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀವಿ ಇಬ್ರು. ಏರ್ಪೋರ್ಟ್ ಅಂದಮೇಲೆ ಫ್ಲೈಟ್ ನೋಡದೆ ಇರೋಕ್ಕಾಗತ್ತಾ? ಸೊ ಫ್ಲೈಟ್ ನೋಡಿಕೊಂಡು ನಮ್ಮ ರೈಡ್ನ ಮುಂದುವರಿಸಿದ್ವಿ. ಇಷ್ಟೊತ್ತು ರೈಡ್ ಮಾಡಿ ಸುಸ್ತಾಗಿದೆ ಅಂತ ಮ್ಯಾಗಿ ತಿನ್ನಕ್ ಬಂದಿದ್ದೀವಿ. ಇವಾಗ ಮಧ್ಯರಾತ್ರಿಲಿ ಮ್ಯಾಗಿ ತಿನ್ನೋದಂದ್ರೇ ಒಂಥರ ಖುಷಿ. ಇದೇ ಫಸ್ಟ್ ಟೈಮ್ ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ನಮ್ಮ ಯಜಮಾನ್ರ ಜೊತೆಗೆ. ಮ್ಯಾಗಿ ಸೂಪರ್ ಆಗಿತ್ತು ಬಿಸಿ ಬಿಸಿಯಾಗಿ. ಇವಾಗ ರೈಡ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿಂದ. ಈ ರೋಡ್ ನೋಡಿದ್ರೇ ತುಂಬ ಭಯ ಆಗ್ತಾ ಇತ್ತು. ಸುತ್ತ ಕತ್ಲೆ ಮರಗಳು, ಅದಕ್ಕೆ ನಾನು ನಿದ್ದೆನೆ ಮಾಡ್ಬಿಟ್ಟೆ ಭಯಕ್ಕೆ. ಫೈನಲಿ ರೀಚ್ ಆದ್ವಿ ನಂದಿ ಹಿಲ್ಸ್ ಹತ್ರ. ರೀಚ್ ಆಗಿದ್ ಖುಷಿಗೆ ಒಂದು ಕಾಫಿ ಕುಡಿದ್ವಿ ಇಬ್ರು. 5:30ಗೆ ಓಪನ್ ಇದ್ದಿದ್ದು, ಬಟ್ ನಾವು 5 o'clockಗೆ ಬಂದು ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ ವೀಕ್ ಡೇಸಲ್ಲೇ ಎಷ್ಟೊಂದು ರಶ್ ಇದೆ, ಎಷ್ಟೊಂದು ಜನರು ಕಾಯ್ತಾ ಇದ್ದಾರೆ. ವೀಕೆಂಡಲ್ಲಂತೂ ಫುಲ್ ರಶ್ ಇರುತ್ತೆ. ಸೊ ಇವತ್ತು ನಾವು ಬಂದಿದ್ದು ತುಂಬ ಖುಷಿ ಇದೆ. 5:30ಗೆ ಓಪನ್ ಆಯ್ತು. ನಾವಿಬ್ರು ಇವಾಗ ಓಡ್ತಾ ಇದ್ದೀವಿ. ಇಷ್ಟೊತ್ತು ರೈಡ್ ಒಂದು ಲೆಕ್ಕ ಆದರೆ ಇವಾಗಿನ ರೈಡ್ ಬೇರೆನೇ ಲೆಕ್ಕ. ಮಂಜು ನೋಡಿ ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಮಂಜು ನಮ್ಮನ್ನು ಮಾತಾಡಿಸಿ ಮುಂದೆ ಹೋಗೋ ಥರ ಇದೆ. ದಾರಿನೇ ಕಾಣಿಸ್ತಿಲ್ಲ. ಆದರೂ ಹೆಂಗೋ ಫೈನಲಿ ರೀಚ್ ಆದ್ವಿ ನಾವಿಬ್ರು. ನಂದಿ ಹಿಲ್ಸ್ ರೀಚ್ ಆದ್ಮೇಲೆ ನೋಡಿ ಏನೇಂತ ಇದ್ದಾಳೆ ಅವಳು ಅಂತ. ನೋಡ್ತಾ ಇದ್ರೆ ನಮಗೊಂದು ಸಾಂಗ್ ನೆನಪಾಗ್ತಾ ಇದೆ. ಮುಸ್ಸಂಜೆ ಹೊತ್ತಲ್ಲಿ ಮಂಜಿನ ಮಳೆಲಿ ನನ್ನವಳು ನೆನೆಯೋದನ್ನ ಕಂಡು ನಾನು ಕರಗಿದೆ. ಅವಳಂದ ಚಂದವ ಒಂದಾಗಿ ಸೇರಿಸಿ ನನ್ನೆದೆಯ ಗೂಡಲಿ ಗುಬ್ಬಿ ಹಾಗೆ ಬಚ್ಚಿಟ್ಟುಕೊಂಡೆ. ಮಳೆ ನಿಂತೋದ ಪರಿವೇ ಇಲ್ಲ, ಅಲ್ಲಿ ಏನಾಯ್ತೋ ಅರಿವೇ ಇಲ್ಲ. ಎಷ್ಟೋ ಮಾತುಗಳು ಎದೆಯಲ್ಲಿ ಉಕ್ಕಿ ಬಂತು ಬಾಯಿತೇನೆ. ನಮ್ಮ ಜೊತೆಗಿನ ನಡಿಗೆ ಟೀ ಕಡೆಗೆ. ಟೀ ಕುಡಿತಾ ಈ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಇದ್ವಿ ಇಬ್ರು ಮಾತಾಡಿಕೊಂಡು. ಸೊ ವೆರಿ ಹ್ಯಾಪಿ ದಿಸ್ ಮೂಮೆಂಟ್. ಮಂಜು ಎಷ್ಟಿತ್ತು ಅಂದರೆ ನೋಡಿ ರೆಪ್ಪೆಲ್ಲೂ ಕೂಡ ಮಂಜು ಕುತ್ಕೊಂಡ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಈ ವೆದರು, ಈ ಟೈಮು ನಮಗೆ ತುಂಬಾ ಖುಷಿ ಆಯಿತು ಇಲ್ಲಿಗೆ ಬಂದಿದ್ದು. ಸೋ ಹ್ಯಾಪಿ. ಕೋತಿ ಮರಿಗಳು ನೋಡಿ ಮುದ್ದಾಗಿ ಜಗಳ ಆಡ್ತಾ ಇದೆ ಅಲ್ಲಿ. ಇದಲ್ಲ ಅನ್ಸುತ್ತೆ. ಅದೇ ಕಣೆ. ಮುಟ್ಟಿದ್ರೆ ಮುತ್ರಮಣಿ ಗಿಡ ಅಂತ ಅನ್ಕೊಂಡು ಮುಟ್ಟಿ ಸಾಕಾಯ್ತು. ಅದು ಕ್ಲೋಸೇ ಆಗ್ಲಿಲ್ಲ. 3, 2, 1 ಗೋ. ಮಂಜು ಕವಿದಿದೆ, ಏನು ಕಾಣ್ತಾ ಇಲ್ಲ. ಹಾಗೆ ಮುಂಜಾನೆ ಮಂಜಲ್ಲಿ ನಾವಿಬ್ರು ವಾಕ್ ಮಾಡ್ತಾ ನಮ್ಮ ಯಜಮಾನ್ರು ನನಗೋಸ್ಕರ ಹೂ ತಂದ್ಕೊಟ್ರು. ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ವೆರಿ ಹ್ಯಾಪಿ. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಫ್ಲವರ್. ಚಂದ್ರನ ದಾಳಿಗೆ ಚಂದದ ತೀರಕ್ಕೆ ಈ ಮನ ಓಡುತ್ತಿದೆ. ಇದು ಬಸವನ ಹುಳು. ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ. ನಂದಿ ಬೆಟ್ಟಕ್ಕೆ ಬಂದ್ಮೇಲೆ ನಂದಿನ ನೋಡದೆ ಇದ್ರೆ ಹೇಗೆ ಅಲ್ವಾ? ಸೊ ನಾವಿಬ್ರು ನಂದಿನ ನೋಡ್ಕೊಂಡು ನಮ್ಮ ವಿಷಸ್ನ ಕೇಳ್ಕೊಂಡು ಅಲ್ಲಿಂದ ಹೊರಟ್ವಿ. ನಮ್ಮ ಯಜಮಾನ್ರು ಲಾಸ್ಟ್ ಟೈಮ್ ಬಂದಿದ್ರು ಈ ಕಲ್ಯಾಣಿನ ನೋಡಿರ್ಲಿಲ್ಲ. ಇವಾಗ ನೋಡಿ ತುಂಬ ಖುಷಿ ಆಯಿತು. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. 10 ಗಂಟೆ ಆದ್ರೂ ಸನ್ ರೈಸೇ ಆಗಿರಲಿಲ್ಲ. ಕೋತಿಗೆ ಬಾಳೆಹಣ್ಣು ಕೊಟ್ವಿ. ತಿಂದಾದ್ಮೇಲೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಗಾಡಿ ಮೇಲೆ ಎಗರುತ್ತಾ ಇತ್ತು. ಟಿಫನ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು ಇಬ್ರು. ಬೆಳಿಗ್ಗೆ ವ್ಯೂ ಕಾಣಿಸ್ತಾ ಇಲ್ಲ ಆಯ್ತು. ಇವಾಗ ಸ್ವಲ್ಪ ವ್ಯೂ ಎಲ್ಲ ಕಾಣಿಸ್ತಾ ಇತ್ತು. ನಾವಿಬ್ರು ಎಂಜಾಯ್ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಏರ್ಪೋರ್ಟ್ ಹತ್ರ ಫ್ಲೈಓವರ್ ಮೇಲೆ ಫ್ಲೈಟ್ ಟೇಕ್ ಆಫ್ ಆಗೋದನ್ನ ನಿಂತು ನೋಡ್ತಾ ಇದ್ವಿ. ಫ್ಲೈಟು ಹೆಲಿಕಾಪ್ಟರು ಎಲ್ಲನೂ ಹತ್ರದಿಂದ ನೋಡಿ ತುಂಬಾನೇ ಖುಷಿ ಆಯಿತು. ಲೈಫಲ್ಲಿ ಫ್ಲೈಟ್ನ ಹೆಲಿಕಾಪ್ಟರ್ನ ಹತ್ರದಿಂದ ನೋಡಿ ಅವ್ರು ಖುಷಿ ಆಯಿತು.
ಆ ಖುಷಿ ನೋಡಿ ನನಗೂ ಖುಷಿ ಆಯ್ತು ತುಂಬಾ. ಇವತ್ತಿನ ಡೇ ತುಂಬಾನೇ ಸ್ಪೆಷಲ್ ಆಗಿತ್ತು. ಈ ಸ್ಪೆಷಲ್ ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ನನಗೆ ಇನ್ನೂ ಖುಷಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಶೇರ್ ಮಾಡಿ, ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.